ಈ ಚಳಿಗೆ ಹೀಗೆ ಕೆಂಪು ಮೆಣಸಿನ್ಕಾಯಿ ಸಿಗ್ತಾವಲ್ರಿ, ಅದರಿಂದ ಮಾಡಿದ ರಂಜಕ ಅದು ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ಪೂನ್ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಆಹಾ ಸ್ವರ್ಗ ರೀ. ಇದು ಮಾಡೋದು ಭಾರಿ ಸುಲಭ. ಹೆಂಗೆ ಮಾಡಿದೆ ಅಂತ ನಾನು ಹಿಂದಿನ ವಿಡಿಯೋದಾಗ ಹೇಳೀನಿ ರೀ. ಅದರದ್ದು ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊರಿ. ಮತ್ತು ಇದನ್ನು ಬರೀ ಈಗ ಇದ್ರ ಬಗ್ಗೆ ತಿಳ್ಸಕ್ಕೆ ಬಂದೀನಿ ರೀ ಅಷ್ಟೇ. ಇದನ್ನು ಹೆಂಗೆ ಯಾವ್ದ್ರ ಜೊತೆ ಹಾಕ್ಕೊಂಡು ತಿನ್ಬೇಕು ಅಂತಂದು. ಇದು ನೋಡ್ರಿ, ಈ ಥರ ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿಂದ್ರೆ ಆಹಾ ಸ್ವರ್ಗ ರೀ. ಇದು ಒಂದು ವರ್ಷ ಆದರೂ ಕೆಡಂಗಿಲ್ಲ ರೀ. ಈ ರಂಜಕನ ಬಿಸಿ ಬಿಸಿ ಅನ್ನಕ್ಕೆ ಹಿಂಗೆ ಹಾಕ್ಕೊಂಡು ಆಮೇಲೆ ಮ್ಯಾಲೆ ಒಂಚೂರು ಒಂದು ಸ್ಪೂನಷ್ಟು ಈ ರಂಜಕ ರೆಡಿ ಇರುತ್ತಲ್ರಿ, ಈ ರಂಜಕನ ಹಾಕ್ಕೊಂಡು ಮ್ಯಾಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೆ ಆಹಾ ಸ್ವರ್ಗ ರೀ. ಭಾರಿ ಟೇಸ್ಟ್ ಆಗತ್ತೆ ರೀ. ಇದನ್ನು ನೀವು ಒಂದು ಸಲ ಮಾಡ್ಕೊರಿ. ಮಾಡ್ಕೋಬೇಕಂತಂದ್ರೆ ಇದ್ರದ್ದು ರೆಸಿಪಿ ಬೇಕಲ್ರಿ. ರೆಸಿಪಿ ಬೇಕಂದ್ರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚೆಕ್ ಮಾಡ್ಕೊರಿ. ಈಗ ನೋಡಿರಿ, ಒಂದು ಸ್ಪೂನ್ ರಂಜಕ ಹಾಕಿ ಒಂದು ಸ್ಪೂನ್ ತುಪ್ಪ ಹಾಕಿ ಅದನ್ನು ಚಂದ ಕಲಿಸ್ಕೊಂಡು ತಿಂತಾ ಇದ್ದರೆ ಆಹಾ ಸ್ವರ್ಗ ರೀ. ಭಾರಿ ಟೇಸ್ಟ್ ಇರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿರಿ. ಮತ್ತು ಹೆಂಗಾಯ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಇದರ ರಂಜಕದ್ದು ರೆಸಿಪಿನ ನಾನು ಟೈಪಿಂಗ್ ಮಾಡಿ ಹಾಕಿರ್ತೀನಿ, ಮತ್ತು ಡಿಸ್ಕ್ರಿಪ್ಷನ್ನಾಗ ವಿಡಿಯೋನ ಹಾಕಿರ್ತೀನಿ. ಆ ವಿಡಿಯೋನ ಬೇಕಂತಂದ್ರೆ ನೀವು ವಿಡಿಯೋನ ಚೆಕ್ ಮಾಡ್ಕೊರಿ. ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿರಿ. ನನಗೆ ಇನ್ನೂ ಪ್ರೋತ್ಸಾಹ ಕೊಡಿರಿ. ನನಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋಕ್ಕೆ ಆಸಕ್ತಿ ಬರುತ್ತೆ. ನಾನು ಮತ್ತೊಂದು ರೆಸಿಪಿ ಜೊತೆಗೆ ಮತ್ತೆ ಬರ್ತೀನಿ ರೀ. ವೀಕ್ಷಣೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೋಡಿರಿ, ಇದು ಬರೀ ಅನ್ನಕ್ಕೆ ಅಷ್ಟೇ ಅಲ್ರಿ, ಯಾವುದಾದ್ರೂ ಟಿಫಿನ್ ಜೊತೆಗೂ ಹಾಕ್ಕೋಬೋದು. ಮತ್ತು ವೆರೈಟಿ ಅಡುಗೆ ಮಾಡಿರ್ತೀವಲ್ಲ, ಯಾರಿಗೆ ಎಷ್ಟು ಬಂದ್ರೆ ಈ ಥರ ವೆರೈಟಿ ಹಬ್ಬದ ಅಡುಗೆ ಮಾಡ್ತೀವಲ್ಲ, ಅದಕ್ಕೂ ಬರೋಬ್ಬರಿ ಸೆಟ್ ಆಗುತ್ತೆ. ಆಮೇಲೆ ಬಿಸಿ ಬಿಸಿ ರೊಟ್ಟಿ, ಚಪಾತಿ ಯಾವುದಕ್ಕಾದ್ರೂ ಇದು ಸೈಡ್ ಡಿಶ್ ಆಗಿ ಇದ್ರೆ ಆಹಾ ಸ್ವರ್ಗ ರೀ. ಇದು ನೋಡಿರಿ, ಹಬ್ಬದ ಊಟದ ಜೊತೆ ಅದು ಒಂಚೂರು ರಂಜಕ ಬಾಡಿಸ್ಕೊಂಡು ತಿಂದರೆ ಮಸ್ತ್ ಇರುತ್ತೆ. ಯಾವುದೇ ಕಾರ್ಯಕ್ರಮ ಇದ್ರೂ ಇದು ಮಾಡಿಕೊಂಡು ತಿನ್ಬೋದು. ಮತ್ತು ದೋಸೆ, ಬಿಸಿ ಬಿಸಿ ಚಪಾತಿ ಯಾವುದಕ್ಕೂ ಸೆಟ್ ಆಗುತ್ತೆ. ನೋಡಿರಿ, ನೀವು ಒಂದು ಸಲ ಟ್ರೈ ಮಾಡಿರಿ.